ರಾಜಣ್ಣ ಚೆನ್ನಾಗಿ ಯೋಚನೆ ಮಾಡಿ ಎಲ್ಲಾದ್ರೂ ಯಾರ ಹತ್ರನಾದ್ರೂ ಈ ವಿಷಯ ಬಾಯ್ ತಪ್ಪಿ ಹೇಳಿದೀರಾ? ಇಲ್ಲ ನಕ್ಷತ್ರ, ಆ ಥರ ಇದುವರೆಗೂ ಯಾರ ಹತ್ರನೂ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಚಾಚಾ ಏನಾದ್ರು? ಚಾನ್ಸೇ ಇಲ್ಲ. ನೀನು ನನ್ನ ಮೇಲೆ ಅನುಮಾನ ಪಡೋದಕ್ಕೆ ಒಂದು ಅರ್ಥ ಇದೆ. ಯಾಕಂದರೆ ನನ್ನ ಬಾಯಲ್ಲಿ ಏನೂ ನಿಲ್ಲಲ್ಲ. ನಾನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ, ಅದರಲ್ಲಿ ಚಾಚಾ ಹೇಳ್ತಾರಾ? ನಕ್ಷತ್ರ, ಏನು ಗೊತ್ತಾ, ಮೊನ್ನೆ ಭೂಪತಿ ನನ್ನ ಬಾಯಿ ಬಿಡ್ಸೋಕ್ಕೆ ತುಂಬ ಟ್ರೈ ಮಾಡ್ದ. ಆದರೆ ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ, ಅವನಿಗೇನು ಗೊತ್ತಾಗಿಲ್ಲ. ಆದರೆ ಇದನ್ನೆಲ್ಲ ಇವಾಗ ಯಾಕೆ ಕೇಳ್ತಾ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಇಲ್ಲ, ನಾನು ಸುಮ್ಮನೆ ಕೇಳಿದೆ ರಾಜಣ್ಣ. ಆಮೇಲೆ ಕಾಲ್ ಮಾಡ್ತೀನಿ. ಯಾರಿಗೂ ಹೇಳಿಲ್ಲ ಅಂದ್ರೆ ಮೂರನೇ ವ್ಯಕ್ತಿ ಗೊತ್ತಾಗೋಕ್ ಹೇಗ್ ಸಾಧ್ಯ? ನನಗ್ ಕಾಲ್ ಮಾಡಿದವರು ಭೂಪತಿಗೂ ಮಾಡಿದ್ರೆ ಅವನಿಗೂ ವಿಷಯ ಗೊತ್ತಾದ್ರೆ? ಅಯ್ಯೋ ದೇವ್ರೆ, ಇಲ್ಲ, ಹಾಗ್ ಮಾತ್ರ ಆಗ್ಬಾರ್ದು. ನಾನ್ ಭೂಪತಿನ ಪ್ರೀತಿಸಿದ ವಿಷಯ ಅವನಿಗೆ ಗೊತ್ತಾದ್ರೆ ನನ್ ಬಗ್ಗೆ ಏನ್ ಅಂದ್ಕೊಳಲ್ಲ. ಮತ್ತೆ ಲೈಫಲ್ಲಿ ನನ್ ಮುಖನಾದ್ರೂ ನೋಡ್ಬೋದಾ? ಸಾಧ್ಯನೇ ಇಲ್ಲ. ಅಸಹ್ಯ ಪಟ್ಕೊಂಡು ದೂರ ಹೋಗ್ತಾನೆ. ನನ್ಗೆ ವಿಷಯ ಸ್ಪಷ್ಟ ಆಗ್ಲೇಬೇಕು. ಹಲೋ ಹಲೋ ಭೂಪತಿ, ನಿನ್ನೆ ನಿನ್ಗೆ ಯಾರ? ಖಾಲಿ ಡಬ್ಬಿ, ನಾನು ನಿಮ್ಮನೆಗೆ ಹೋಗ್ತಾ ಇದ್ದೀನಿ. ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ, ಪರ್ಸನಲ್ ಇನ್ವೈಟ್ ಮಾಡೋಣ ಅಂತ. ನನಗ್ ಬೇಕಾದವ್ರಿಗೆ ಮಾತ್ರ ನಾನೇ ಹೋಗಿ ಪರ್ಸನಲಿ ಇನ್ವೈಟ್ ಮಾಡ್ತಾ ಇದೀನಿ. ಅಮ್ಮಂಗೂ ಕರೆದ್ರೆ ಖುಷಿ ಆಗತ್ತೆ ಅಲ್ವಾ? ಅದಕ್ಕೆ ಜಯಮ್ಮನ ಕರೆಣ ಅಂತ ಹೋಗ್ತಾ ಇದ್ದೀನಿ. ಹೌದು, ಏನೋ ಹೇಳ್ತಿದ್ದಲ್ಲ, ಏನು? ಏನೂ ಇಲ್ಲ, ನೀನ್ ಕೆಲಸ ಮುಗಿಸ್ಕೋ. ನಾನು ಹೀಗೆ ಸುಮ್ಮನೆ ಫೋನ್ ಮಾಡಿದೆ, ಆಮೇಲೆ ಮಾಡ್ತೀನಿ. ಬಾಯ್. ನನಗ್ ಫೋನ್ ಮಾಡಿದವರು ಇನ್ನೂ ಭೂಪತಿಗೆ ಫೋನ್ ಮಾಡಿಲ್ಲ. ಆದ್ರೆ ನಾನಿಷ್ಟಕ್ಕೆ ಸಮಾಧಾನ ಮಾಡ್ಕೊಳ್ಬಾರ್ದು. ಇವತ್ತಲ್ಲ ನಾಳೆ ಅವರಿಂದ ನನ್ಗೆ ಅಪಾಯ ಇದ್ದೇ ಇದೆ. ಮೊದಲು ಹೈಂಗ್ಸ್ ಯಾರು ಅಂತ ಗೊತ್ತಾಗ್ಬೇಕು. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾನ್ ನೋಡದೆ ನಿನ್. ತುಂಬಾ ಖುಷಿಯಾಗಿದೆಯಾ ಆಮೇಲೆ? ಅದು ಅದು ಹಾಗಲ್ಲ ಮ್ಯಾಮ್, ಸುಮ್ಮನೆ ಆಡ್ತಿದ್ದೆ ಅಷ್ಟೆ. ಮತ್ತೆ ಯಾಕೆ ನಿಲ್ಲಿಸ್ದೆ? ಅದು ಮ್ಯಾಮ್, ಅದು ಸಾರಿ ಮ್ಯಾಮ್, ನೀವು ಟೆನ್ಷನಲ್ಲಿ ಇರ್ಬೇಕಾದ್ರೆ ಆಡ್ಬೇಡ ಅಂತ ಮೊನ್ನೆ ತಾನೇ ಬೈದಿದ್ರಿ, ಅದು ನೆನಪಾಯ್ತು, ಅದಕ್ಕೆ ಬಾಯಿ ಮುಚ್ಕೊಂಡೆ. ವಾಟ್ ಟೆನ್ಷನಾ? ಯಾರು? ನಾನಾ? ಲುಕ್ ಅಟ್ ಮೀ, ಐ ಆಮ್ ಕೂಲ್. ನೀನ್ ಹಾಡು, ಕುಣಿ, ಕಪ್ಪೆ ತರ ಕುಪ್ಪಳಿಸು, ನಾನೇನು ಅನ್ನಲ್ಲ. ಹಾ, ನಿಜವಾಗ್ಲು? ಮತ್ ನೆನ್ನೆ ತಾನೇ ಅಮ್ಮ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ರಿ. ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೇತಕ್ಕೆ. ಐ ಆಮ್ ಹ್ಯಾಪಿ. ಏನ್ ಮ್ಯಾಮ್ ಹೀಗಂತಿದ್ದೀರಾ? ನಿಮ್ ಕನ್ಸಿನ್ ರಾಜ್ಕುಮಾರನ್ ಮೇಲೆ ಆ ನಕ್ಷತ್ರನ್ ಕಣ್ ಬಿದ್ದಿದೆ ಅಂತ ಗೊತ್ತಾದ್ಮೇಲೂ ಇಷ್ಟೊಂದು ಹ್ಯಾಪಿನಾ? ಯಾಕೆ ಮ್ಯಾಮ್ ಹೀಗೆ ಚೇಂಜ್ ಆಗ್ಬಿಟ್ರಿ? ಅಂದ್ರೆ ಭೂಪತಿ ಸರ್ನ ನಕ್ಷತ್ರಂಗ್ ಬಿಟ್ಕೊಡೋ ಪ್ಲಾನ್ ಏನಾದ್ರು? ಏಯ್,
ಏನೇನೋ ಮಾತಾಡಿದ್ರೆ ನಾಳೆ ಕಿತ್ತಾಕ್ಬಿಡ್ತೀನಿ. ನಾನು ಯಾಕೆ ಅವನ್ನ ಬಿಟ್ಕೊಡ್ಲಿ? ಅವನು ನನ್ನವನು, ನನಗ್ ಮಾತ್ರ ಸೇರ್ದವನು. ಮತ್ ಅಷ್ಟಿದ್ರು ಆ ನಕ್ಷತ್ರ ಲವ್ ಮಾಡ್ತಿದ್ದಾಳ ಅಂತ ಗೊತ್ತಿದ್ರು ನೀವ್ ಹೇಗೆ ಈ ತರ ಖುಷಿಯಾಗಿದ್ದೀರಾ? ನಕ್ಷತ್ರ ಭೂಪತಿನ ಲವ್ ಮಾಡ್ತಿರೋದು ಅಪಾಯನೇ. ಅಫ್ಕೋರ್ಸ್ ಇಟ್ಸ್ ಅ ಥ್ರೆಟ್. ಆದ್ರೆ ಅದನ್ನೇ ನಾನು ಬೇರೆ ತರ ಯೂಸ್ ಮಾಡ್ಕೊಳ್ತೀನಿ. ಆ ಅಪಾಯನೇ ಆಯುಧ ಮಾಡ್ಕೊಳ್ತೀನಿ. ಅದನ್ನಿಟ್ಕೊಂಡು ಹೇಗ್ ಆಟ ಆಡಿಸ್ತೀನಿ ಅಂತ ನೋಡ್ತೀನಿ. ಫಿಲಾಸಫಿಕಲ್ ಆಗಿ ಮಾತಾಡ್ಬೇಡಿ ಮ್ಯಾಮ್. ನಂಗೆ ಏನು ಅರ್ಥ ಆಗ್ತಿಲ್ಲ. ಅದೇನಂತ ಡೈರೆಕ್ಟ್ ಆಗಿ ಹೇಳಿ. ನಿನಗೆ ಅರ್ಥ ಮಾಡಿಸಿ ನನಗೇನೂ ಆಗ್ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತು, ನಾನು ಅದನ್ನೇ ಮಾಡ್ತೀನಿ. ನನ್ನ ಪ್ಲಾನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಟೈಮಲ್ಲೇ ನಕ್ಷತ್ರ ಅವಳ ಲೈಫಲ್ಲಿ ಇಮ್ಯಾಜಿನ್ ಕೂಡ ಮಾಡಿರಬಾರ್ದು ಅಂತ ಬಾಂಬ್ ಬೀಳುತ್ತೆ. ಹೌದಾ? ಅಂತದ್ ಏನ್ ಮಾಡಿದೀರಾ ಮ್ಯಾಮ್? ನಾನು ಫೈನಲೈಸ್ ಮಾಡಿರೋದೆಲ್ಲ ನಿಮಗೆ ಕಳಿಸಿದ್ದೀನಿ. ಅದನ್ನ ನೋಡಿ ನಿಮ್ಗದ್ರಲ್ಲಿ ಇಷ್ಟ ಆದ್ರೆ ಸರಿ, ಇಲ್ಲದ್ರೆ ಮತ್ತೆ ಕೂತು ತಿರ್ಗಾ ಪ್ಲಾನ್ ಮಾಡಿ ಏನಾರ ಹೊಸದು ಡಿಸೈಡ್ ಮಾಡೋಣ. ಶೋರ್, ನಾನು ಭೂಪತಿ ಜೊತೆ ಮಾತಾಡ್ತೀನಿ. ನೀವು ಶ್ವೇತಾನ ಒಂದ್ಸತಿ ಕೇಳಿ ನೋಡಿ. ಎಂಡ್ ಆಫ್ ದ ಡೇ ಅವರಿಬ್ರಿಗೂ ಇಷ್ಟ ಆಗಬೇಕು. ಅವ್ರು ಹೇಗೆ ಇಷ್ಟಪಡ್ತಾರೋ ಎಲ್ಲ ಹಾಗೆ ಇರಬೇಕು. ಹೌದು, ನಾನು ಅದೇ ಹೇಳೋದು. ಅದು ಅವರಿಬ್ಬರ ದಿನ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಗಲಿ. ಸರಿ, ನಾನು ನೋಡ್ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಸರಿ, ನಮಸ್ಕಾರ. ಮೇಡಮ್, ಭೂಪತಿ ಅವ್ರ ಮನೆನಾ ಇದು? ಹೌದು, ಅವ್ರ ಹೆಸರಲ್ಲಿ ಒಂದು ಬುಕ್ಕೆ ಇದೆ, ಕೊಡಿ. ವಾವ್ ಮ್ಯಾಮ್, ಸೂಪರ್ ಸೂಪರ್ ಪ್ಲಾನ್. ಆದ್ರೆ ಭೂಪತಿ ಸರೇ ಬಂದ್ ಬೊಕೆ ಓಪನ್ ಮಾಡ್ಬಿಟ್ರೆ? ನನ್ನನ್ನೇ ನಿಂತರ ಇಡಿಯಟ್ ಅನ್ಕೊಂಡಿದ್ಯಾ ಅವ್ನ್ ಮನೇಲಿರುವಾಗ ಕಳ್ಸಕ್ಕೆ? ಓ ಸರ್ ಮನೇಲಿಲ್ವಾ? ಆಲ್ರೆಡಿ ಹರ್ಟ್ ಆಯ್ತು. ಜಾಣೆ ಮ್ಯಾಮ್ ನೀವು. ನಿಮ್ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ ಶಕುಂತಲಾ ಮ್ಯಾಮ್ ಬೊಕ್ಕೆ ಓಪನ್ ಮಾಡ್ಬೇಕು. ಆದ್ರೆ ನಿಮ್ಗೆ ಗೊತ್ತಲ್ವಾ ಮ್ಯಾಮ್ ಹೇಗೆ ಅಂತ. ಅವ್ರು ಬೇರೆಯವ್ರಿಗೆ ಬಂದಿದ್ ಗಿಫ್ಟ್ನ, ಅದ್ರಲ್ಲೂ ಮಗನ್ ಗರ್ಲ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡಕ್ ಚಾನ್ಸೇ ಇಲ್ಲ. ಅವ್ರು ಓಪನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಮ್ಯಾಮ್. ಆಮೇಲೆ ಸಂಜೆ ಬಂದ್ ಭೂಪತಿ ಸರಿ ಓಪನ್ ಮಾಡಿದ್ರೆ ಎಲ್ಲ ಎಡ್ವರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ? ಇದನ್ನೆಲ್ಲ ಯೋಚನೆ ಮಾಡ್ದೆ ನನ್ ಬೊಕ್ಕೆ ಕಳಿಸ್ತೀನ? ಅದಕ್ಕೂ ಆಲ್ರೆಡಿ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಹೌದಾ? ಏನು? ಓಹೋ ಅಮ್ಮ, ಈ ಮದುವೆ ಮಂಟಪದಲ್ಲಿ ಈ ಡೆಕೋರೇಷನ್ ಮಧ್ಯೆ ನಮ್ ಬಾಸು ಮಧುಮಗನ್ ಗೆಟಪ್ ಅಲ್ಲಿ ನಿಂತಿದ್ರೆ ನೋಡಕ್ಕೆ ಕಣ್ ಸಾಲದು, ಸಖತ್ತಾಗಿದೆ. ಹೌದು ಮುನ್ನ, ನಾನು ಆ ದಿನಕ್ಕೆ ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ನಂಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಮನೇಲಿ ನಡೀತಿರೋ ಮೊದಲನೇ ಮದುವೆ ಇದು. ಹೌದಮ್ಮ, ಬೊಂಬಟಾಗಿರುತ್ತೆ. ಚಿಂದಿ ಚಿಂದಿ ಉಡಾಯಿಸ್ಬಿಡ್ಬೇಕು. ಚಿಂದಿ ಚಿಂದಿ ಗಿಂದಿ ಅಂದ್ರೆ ಬಾರಿಸ್ಬಿಡ್ತೀನಿ. ಭರ್ಜರಿಯಾಗಿ ರಾಯಲ್ ಆಗಿ ವೆಡ್ಡಿಂಗ್ ಮಾಡೋಣ ಅಂತ ಹೇಳು. ಅದೇ ಅಮ್ಮ, ನಾನ್ ನನ್ ಭಾಷೆಲಿ ಹೇಳಿದೆ, ನೀವು ನಿಮ್ ಭಾಷೆಲಿ ನಿಮ್ ಗತ್ತಿಗೆ ತಕ್ಕಂತ ಹೇಳಿದ್ರೆ ಸಖತ್ತಾಗಿರುತ್ತಮ್ಮ. ಹಲೋ ಶ್ವೇತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅತ್ತೆ. ಏನ್ ಮಾಡ್ತಿದ್ದೀರಾ? ನಿಮ್ಮ ಅಪ್ಪ ಒಂದಷ್ಟು ವೆಡ್ಡಿಂಗ್ ಪ್ಲಾನ್ಸ್ ಕಳ್ಸಿದ್ರು.
ಅದನ್ನ ನೋಡ್ತಿದ್ದೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮದ್ವೆ ಹುಡುಗಿ, ನೀನೇನ್ ಮಾಡ್ತಾ ಇದೀಯಾ? ಏನಲ್ಲ ಅತ್ತೆ, ಆಕ್ಚುಲಿ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ನಮ್ಗೊಂದು ಸ್ಯಾರಿ ತಗೋಬೇಕು ಅಂತ ಮನ್ಸಾಯ್ತು. ಬಟ್ ನಮ್ಗೆ ಯಾವ ಕಲರ್ ಇಷ್ಟ, ಯಾವ ಪ್ಯಾಟರ್ನ್ ಇಷ್ಟ, ನನ್ಗೇನು ಐಡಿಯಾ ಇಲ್ಲ. ಅದಕ್ಕೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ನೀನೇನ್ ತಗೊಂಡ್ರು ಚೆನ್ನಾಗೇ ಇರತ್ತೆ. ನಿಂಗೆ ಒಳ್ಳೆ ಟೇಸ್ಟ್. ಆಬ್ವಿಯಸ್ಲಿ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡ್ತೀಯ. ಓಕೆ ಅತ್ತೆ. ಏನು ಬೆಳಗ್ಗೆನೆ ಮಗಂಗೆ ಬೊಕೆ ಲೆಟರ್ ಎಲ್ಲ ಕಳ್ಸಿದ್ಯಾ? ತುಂಬಾ ನೆನ್ಪಾಗ್ತಿದಾನಾ? ಬೊಕ್ಕೆನಾ? ಐ ಡೆಂಟ್ ಗೆಟ್ ಯು. ಯಾವ ಬೊಕ್ಕೆ ಅತ್ತೆ? ಅದೇ ಕಳ್ಸಿದ್ಯಲ್ಲ. ಇಲ್ವಲ್ಲ ಅತ್ತೆ, ನಾನು ಏನೂ ಕಳ್ಸಿಲ್ಲ. ಅಕಸ್ಮಾತ್ ಆ ಥರ ಕಳಿಸ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಫೀಸ್ಗೆ ಕಳಿಸ್ತೀನಿ. ಯಾಕಂದ್ರೆ ಭೂಪತಿ ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾರಲ್ವಾ. ಎಲ್ಲೋ ಮಿಸ್ ಆಗಿ ಬಂದದ ಅನ್ಸುತ್ತೆ. ನಾನೇನು ಕಳ್ಸಿಲ್ಲ. ಸರಿ ಅತ್ತೆ, ನಾನು ಶಾಪಿಂಗಿಗೆ ಹೊರಡ್ತೀನಿ. ನಾನು ಯಾವ ಬುಕ್ಕೇನು ಕಳಿಸಿಲ್ಲ. ಬಾಯ್. ಬಾಯ್ ಡಿಯರ್, ಟೇಕ್ ಕೇರ್. ಮ್ಯಾಮ್, ಏನ್ ಮ್ಯಾಮ್ ನಿಮ್ ಬ್ರೈನು ಈ ತರ ಬತ್ತಿ ಇಟ್ರಲ್ಲ. ಇವಾಗ ನಿಮ್ ಮತ್ತೆ ಕುತೂಹಲ ತಡ್ಕೊಳಕ್ಕಾಗ್ದೆ ಅದನ್ನ ಓಪನ್ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ. ಆಮೇಲೆ ಬೂಮ್. ಶ್ವೇತಾ ಕಳ್ಸಿಲ್ಲ ಅಂದ್ರೆ ಶ್ವೇತನ್ ಹೆಸರು ಯಾಕಿದೆ? ಬೇರೆ ಯಾರು ಕಳ್ಸಿರ್ಬೋದು ಅವಳ ಹೆಸರಲ್ಲಿ? ಸಾರಿ ಭೂಪತಿ, ಶ್ವೇತಾ ಅವ್ರ ಹೆಸರಲ್ಲಿ ಬೊಕೆ ಕಳಿಸ್ತಿದ್ದೀನಿ. ಇದನ್ ಬಿಟ್ರೆ ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ. ನನ್ನ ಹೆಸರಲ್ಲಿ ಡೈರೆಕ್ಟ್ ಆಗಿ ಕೊಟ್ರೆ ನಿಮ್ ಮನೇಲಿ ವಿಷಯ ಗೊತ್ತಾಗುತ್ತೆ. ಅದ್ರಲ್ಲೂ ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ.